ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ಬೇಲೂರಿನ ಶಾಸಕ ಎಚ್ ಕೆ ಸುರೇಶ್ ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಬಂದ ಕ್ಷಣ ನನ್ನ ಕ್ಷೇತ್ರದ ಜನತೆ ಮತ್ತು ನನಗೆ ಎಲ್ಲೋ ಒಂದು ಕಡೆ ಭಗವಂತನನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ಸಂಘಟನೆಯ ಶಕ್ತಿ ಅಂತಕ್ಕಂಥ ತಾಯಿ ಬೇರೆ ಅಲ್ಲ ಪಕ್ಷ ಬೇರೆ ಅಲ್ಲ ಅಂತಕ್ಕಂಥ ನನ್ನಂಥವರ ಮೇಲೆ ಆರೋಪ ಬಂದಿರತಕ್ಕಂಥದ್ದು ಇದು ಸತ್ಯಕ್ಕೆ ದೂರವಾದಂಥದ್ದು ಅಂತಕ್ಕಂಥ ದೃಷ್ಟಿಯಿಂದ ಆ ದಿನವೇ ತಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಕೂಡಲೇ ವಿಧಾನಸೌಧಕ್ಕೆ ಹೋಗಿ ನಾನು ಓಕೆ ಸರ್, ಒಂದು ಕಡೆ ಕನ್ವಿನ್ಸ್ ಮಾಡೋದಕ್ಕೆ ಜೊತೆಗೆ ಯಾರು ದ್ರೋಹ ಬಗೆದಿದ್ದಾರೆ ಅವರ ಪಟ್ಟಿನೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಹೇಗೆ ಕಂಡು ಬರ್ತಾ ಇದೆ ಸರ್? ಇಲ್ಲಿ ಏನಾಗುತ್ತೆ ಅಂದರೆ ಯಾವುದೂ ಹೈಕಮಾಂಡು ಕೂಡ ಏನಲ್ಲಿ ಇಲ್ಲಿ ಪಾರದರ್ಶಕವಾಗಿಲ್ಲ ಅಂತ ಹೇಳಿ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಣ ರಾಜಕೀಯ ಮಾಡೋದಕ್ಕೆ ಏನಪ್ಪ ಅಂದರೆ ಪ್ರೇರೇಪಣೆ ಮುಂಚೆಯಿಂದನೂ ಕೊಟ್ಕೊತ ಬಂದಿದೆ ಅದು. ಇವರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಈ ಇವರಿಗೆ ರಾಯಣ್ಣ ಒಂದು ಏನಪ್ಪ ಅಂದ್ರೆ ದಳ ರಾಯಣ್ಣ ಸ್ಕ್ವಾಡ್ ಏನಪ್ಪ ಅಂದ್ರೆ ಮಾಡ್ಲಿಕ್ಕೆ ಏನಪ್ಪ ಅಂತಾರಪ್ಪ ಅಂದ್ರೆ ಇವ್ರಿಗೆ ಪ್ರಚೋದನೆ ಕೊಟ್ಕೊಂತ ಬಂತು ಈಶ್ವರಪ್ಪ ಅವರಿಗೆ. ಹೌದಾ? ಅದನ್ನು ಬೇಡ ಅಂತೇಳಿ ಅವರು ಪ್ರತ್ಯೇಕವಾಗಿ ನಾನು ವಿರುದ್ಧ ಮಾಡ್ತಾ ಇದ್ದಾರೆ, ಕುರುಬರನ್ನ ಎತ್ತಿ ಕಟ್ತಾ ಇದ್ದಾರೆ ಅಂತೇಳಿ ಯಡಿಯೂರಪ್ಪನವರು. ಆದರೆ ಅದಕ್ಕೆ ಪ್ರಚೋದನೆ ಕೊಟ್ಕೋತ ಬಂದರು. ಈ ಥರ ಮುಂಚೆಯಿಂದಲೂ ಏನಪ್ಪ ಅಂತ ಹೈಕಮಾಂಡ್ನಲ್ಲಿ ಕರ್ನಾಟಕದ ಬಗ್ಗೆ ಒಂದು ಏನಪ್ಪ ಅಂತ ಅಂದ್ರೆ ಗುಂಪು ರಾಜಕೀಯಕ್ಕೆ ಅಲ್ಲೇ ಮೂಲ ಬೇರುಗಳು ಇದಾವೆ ಅಂತೇಳಿ ನನಗನ್ಸುತ್ತೆ. ಅದು ಹೇಗೆ ಏನು ಅಂತೇಳಿ ಅಲ್ಲಿ ಅದನ್ನು ಕರೆಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ನನಗನ್ಸೋದು. ಈಗಲೂ ಸಹಿತ ಏನಪ್ಪ ಅಂದ್ರೆ ಅಲ್ಲಿ ಕರ್ಸ್ಕೊಂಡಿರ್ತಕ್ಕಂಥದ್ದು ಇವರೇ ಆಗಿರ್ಬೋದು, ಇವರೇ ಒಂದು ಸೂಚನೆ ಕೊಟ್ಟು ನೀವು ಬಂದು ಅದೆಲ್ಲ ಕೊಡಿ ಅಂತ ಹೇಳಿರ್ಬೋದು. ಒಂದು ಗುಂಪಿನವ್ರು ಅಲ್ಲಿ ಗುಂಪಿನವರು ಈ ಥರದಲ್ಲಿ ಎಲ್ಲ ನಡೀತಾ ಇದೆ ಅಂತೇಳಿ ನನಗನ್ಸುತ್ತೆ. ಓಕೆ.